ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಈ ಅಮ್ಮ ಪದೇ ಪದೇ ಬಂದು ತಲೆ ತಿಂತಾಳೆ ಅಂತ ಅನ್ಕೊಂತೀರಾ? ಏನು ಮಾಡೋದು, ನಮ್ಮ ಪರಿಸ್ಥಿತಿ ಹಂಗಾಗ್ಬಿಟ್ಟಿರುತ್ತೆ. ಅದಕ್ಕೆ ಬರ್ತೀನಿ. ಪವಿತ್ರ ಸ್ಟೋರಿ ಯಾಕಾದರೂ ಶುರು ಮಾಡ್ಕೊಂಡು ನನಗಂತೂ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಇರಬೇಕಾಗಿತ್ತು. ಸರಸ್ವತಿ ಸ್ಟೋರಿ ಒಂದು ಮೂರು ಹಾಕ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಪವಿತ್ರ ಸ್ಟೋರಿ ಯಾರೂ ನೋಡ್ತಾ ಇಲ್ಲ. ನನ್ನ ಮಾತು ಸುಳ್ಳಾದರೆ ಒಂದ್ಸರಿ ಚಾನಲ್ ಓಪನ್ ಮಾಡಿ ಪವಿತ್ರ ಸ್ಟೋರಿ ವ್ಯೂಸ್ ಚೆಕ್ ಮಾಡಿ. ನೀವು ವ್ಯೂಸ್ ಚೆಕ್ ಮಾಡಿ. 1,000 ವ್ಯೂಸ್ ಬರಬೇಕಂದ್ರೆ ಇವತ್ತು ಹಾಕಿದ್ರೆ ನಾಳೆ ಬೆಳಗ್ಗೆವರೆಗೂ ವ್ಯೂಸ್ 1,000 ವ್ಯೂಸ್ ಬರುತ್ತೆ. ಅದೇ ಸರಸ್ವತಿ ಸ್ಟೋರಿ ಚೆನ್ನಾಗಿ ವ್ಯೂಸ್ ಬರ್ತಾಯಿದೆ. ಯಾಕೆ ಸರಸ್ವತಿ ಸ್ಟೋರಿ ನೋಡೋದು, ಪವಿತ್ರ ಸ್ಟೋರಿನ ನೋಡ್ತಾ ಇರೋದು? ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ, ಅಥವಾ ಪವಿತ್ರ ಸ್ಟೋರಿ ಕಂಟೆಂಟ್ ಚೇಂಜ್ ಮಾಡೋಣ. ಪವಿತ್ರ ಸ್ಟೋರಿ ಅಂದರೆ ಒಂದೇ ಫ್ಯಾಮಿಲಿನ ತೋರ್ಸೋಕ್ಕಾಗಲ್ವಲ್ಲ. ಪವಿತ್ರ ಸ್ಟೋರಿ ಇವತ್ತಿಂದನೇ ನೆಕ್ಸ್ಟ್ ವೀಡಿಯೋ ಅಂದರೆ ನಾಳೆ ಹಾಕ್ತೀನಲ್ಲ ವೀಡಿಯೋ, ಆ ವಿಡಿಯೋದಲ್ಲಿ ಪವಿತ್ರ ಸ್ಟೋರಿ ಬರುತ್ತೆ. ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಯಾಕೆ ನೋಡ್ತಾ ಇಲ್ಲ ಯಾರೂ ಪವಿತ್ರ ಸ್ಟೋರಿನ? ವ್ಯೂಸೇ ಬರ್ತಾಯಿಲ್ಲ. 1K ಬರಬೇಕಂತಂದರೆ 1.5 ದಿನ ತೊಗೊಳುತ್ತೆ. ಒಂದು ಸರಿ ಹೋಗಿ ನೀವು ನನ್ನ ಚಾನಲ್ ಚೆಕ್ ಮಾಡಿ. ಈಗೇನಪ್ಪ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತಲ್ಲ, ಒಂದು ಸರಿ ನನ್ನ ಚಾನಲ್ ಚೆಕ್ ಮಾಡಿಬಿಟ್ಟು ಆಮೇಲೆ ಹೇಳಿ. ಪವಿತ್ರ ಸ್ಟೋರಿ 1 ಸ್ಟೋರಿ ಹಾಕ್ತೀನಿ. 1 ಸ್ಟೋರಿ ಹಾಕಿದ್ರೆ ಸ್ಟೋರಿ ಅರ್ಥ ಆಗಲ್ಲ ಅಂದ್ಬಿಟ್ಟು 2 ಸ್ಟೋರಿ ಆಗ್ತಾಯಿದ್ದೆ. ಏನು ಪ್ರಯೋಜನ ಇಲ್ಲ, ವ್ಯೂಸೇ ಬರ್ತಾಯಿಲ್ಲ ನನಗೆ. ಒಂದು ಸರಿ ಪವಿತ್ರ ಸ್ಟೋರಿದು ವ್ಯೂಸ್ ಚೆಕ್ ಮಾಡಿ. ಚೆಕ್ ಮಾಡಿಬಿಟ್ಟು ಆಮೇಲೆ ನನಗೆ ಹೇಳಿ. ಯಾಕಂದರೆ ನಾನು ಸುಳ್ಳು ಹೇಳ್ತಾ ಇಲ್ಲ. ಆ ಪಾಪಣ್ಣ ಮಗಳು ನಿನ್ನೆ ಉಟ್ಕೊಂಬಂದ್ರಲ್ಲಪ್ಪ, ಏನು ಹೇಳಿದೆ? ಸಿಕ್ಕಿದ್ರತ್ತಿಗೆ ಸಿಕ್ಕಿದ್ರು. ಅವನು ಮಾತನ್ನು ಕೇಳಿದ್ದೀನಿ ಸ್ಟಾರ್ಟಿಂಗ್ ತಕ. ಸೇರಿಸ್ತೀನಿ, ರಚಕಟ್ಟ ಹತ್ರ ಎಲ್ಲರೂ ನ್ಯಾಯಕ್ಕೆ ಸೇರಿಸ್ತೀನಿ. ಅವ್ನು ಏನು ಅನ್ಕೊಂಬಿಟ್ಟವನೆ, ಅವನು ಅವ್ರ ಹಣ್ಣು ಬಲೆ ಮೆರೀತಾವ್ರೆ. ಅವ್ನು ಹೆಂಗೆ ಬಗ್ಗಿಸ್ಬೇಕು ಅಂತ ನಂಗೆ ಕೇಳೋದು, ಬಗ್ಗಿಸ್ತೀನಿ ನಾನು. ನೀವೇನೋ ಊರಿಗೆ ಹೊರಟಿದ್ರಂತೆ? ಅಯ್ಯೋ, ಊರಿಗೆ ಹೊರಟಿದ್ರಪ್ಪ. ಈ ಶಿವಕನು ಸರಸ್ವತಿ ಕೆರೆ ನೋಡ್ಕೊಂಬರ್ತೀನಿ ಅಂತ ಹೋದ್ರು. ಅವನು ಶಿವಕನ ಗೊಳ ಅಂತ ಹತ್ಕೊಂಬಂದು ಸರಸ್ವತಿ ನೀರಾಗಿ ಬಿದ್ದೋದ್ಲು ಅಂತ. ಆಮೇಲೆ ಹೋಗಿ ನೋಡಿದ್ರೆ ಹಿಂಗೆಲ್ಲ ರಾಧ ಅಂತ ಆಗಲ್ಲಪ್ಪ. ಸರಸ್ವತಿನ ನೀರಾಗಿ ಕೇಳ್ಬಿಟ್ಟವನ ಅವನ ಎಲ್ಲ ದೂರಕ್ಕೆ ಬರ್ತಾ ಇದ್ವಾ? ಸಾಕ್ಷಿ ಸಮೇತ ಸಿಕ್ಲಿ ಅಂತ ಕಾಯ್ತಾ ಇದ್ನಿ. ಆ ಗಂಡು ತಮ್ಮನ ಗಾಚಾರನೇ ಬಿಡಿಸ್ತೀನಿ ನೋಡು. ಅದೇನು ಮಾಡ್ತೀಯಾ ಏನು ಮಾಡಲ್ಲ ನಂಗಂತೂ ತಿಳಿದು. ಸುಶೀಲಿನ ರಾಜನ್ ಕೊಟ್ಟು ಮದುವೆ ಮಾಡಬೇಕು ನೀನು. ತಲೆ ಮೇಲೆ ತಲೆ ಬೀಳಿ ಬಿಡು. ಅಲ್ಲ ಅವನು ಏನು ಅನ್ಕೊಂಬಿಟ್ಟವನೆ, ಕಂಡೋರ ಹೆಣ್ಮಕ್ಳು ಅಂತಂದರೆ ಹುಡುಗಟ್ಟ ಅನ್ಕೊಂಡವನ ಅವನು. ಅದಕ್ಕೆ ಇಲ್ಲಿ ನಾನು ನೋಡ್ಕೊತೀನಿ. ನೀವು ಊರಿಗೆ ಹೋಗಿದ್ರು ಹೊಡ್ರಿ. ಹ್ಞೂ ಆಯ್ತಪ್ಪ. ಏನು ಅವ್ರಿಗೆ ನ್ಯಾಯ ಕೊಡ್ಸಪ್ಪ. ನಂಗೆ ತಿಳಿಯೋದು ಏನು ಮಾಡ್ಬೇಕಂತ ಬಿಡೋದಕ್ಕೆ ಮಾಡ್ತೀನಿ. ಅವ್ನು ಎಲ್ಲಿದ್ರು ಹೇಳ್ಕೊಂಬರ್ತೀನಿ ನಾನು. ಬಿಟ್ಬಿಡ್ತೀನಿ ಅವನ್ನ, ರಾಜನ್ನ. ಏನು ಅನ್ಕೊಂಡವನು ಅವನು? ಏನು ಊರಾಗ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅನ್ಕೊಂಡವನೇನು? ಅವಳಿಗೂ ಬುದ್ಧಿ ಇರಬೇಕಾಗಿತ್ತಪ್ಪ. ಇವನು ಸರಿ ಇಲ್ಲ ಅಂತ ಊರಾಗ ಎಲ್ಲರೂ ಹೇಳ್ತಾವ್ರಲ್ಲ. ಅವಳಿಗೆ ಅದು ಬಸ್ಸಾಗ ಅವಳಿಗೆ ಇರಬೇಕಾಗಿತ್ತು. ಅದು ಇರ್ಬೇಕತ್ಗೆ ಜ್ಞಾನ ಹೆಣ್ಮಕ್ಳಿಗ. ಅಯ್ಯೋ, ಏನು ಹೆಣ್ಮಕ್ಳು ಏನತ್ತು ಅವಮಾನ ಇದೊಂದು. ಏನೋ ಆಗಿದ್ದಾಗೋಯ್ತು ಬಿಡಪ್ಪ, ಆಗಿದ್ದಾಗೋಯ್ತು. ಸರಸ್ವತಿ ನಡಿಯಮ್ಮ, ಹಂಗೋಗ್ರು ಅಷ್ಟೊತ್ತು ಇದ್ಬಿಟ್ಟು ಬರೋಣ. ಎತ್ತದ್ನ ಶೇಖರ್ನ ಬತ್ತವನ? ಹ್ಞೂ ನಡಿಯಮ್ಮ, ನಡಿ. ಹುಷಾರಮ್ಮ ಸರಸ್ವತಮ್ಮ. ಮೊನ್ನೆನೋ ಬೀಳ್ತಾ ಇದ್ವು ನೀನು ಕೇಟಿಗ್ಲು, ತಪ್ಸ್ಕೊಂಡಿದ್ಯಾ ನೀನು? ನಾನೇನ ಮರಲ್ಲಪ್ಪ ನಿಂತ. ಆ ಸಿಂಚನಾ ಮೇಡಮ್ ಅವ್ರ ಅಣ್ಣನ ಮದುವೆ ಆಗ್ತೀನಿ ಅಂತ ಹೇಳ್ತಲ್ಲ, ಅವತ್ತೇ ಬೀಳ್ತಾವಿದ್ದು ಏಟುಗಳು ನಿಂತ. ಅಯ್ಯೋ ಹೇಳಪ್ಪ, ನಿಂತೇಣ ಬುದ್ಧಿ ಆಯ್ತಾ? ಅಮ್ಮನು ಹೇಳಿದ್ದು ಹುಡುಗನ್ ತೆಣಗೋಣೆ ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ತಮಾತೆ ಮದುವೆ ಆಗ್ತೀನಿ ಅಂತ ಹೇಳಿರೋದು. ಅಯ್ಯೋ ಒಳ್ಳೆ ತೆತ್ತ ಆಯ್ತಲ್ಲ. ಅವಳು ಪ್ಯಾತೆ ಹೊಡು, ನಾವು ಅಲ್ಲಿ ಹೊಡು. ನಮ್ಕ ಅವಳಿಗೆ ತೆತ್ತಗಳ ಅವಳಪ್ಪ. ನಾನು ತಮಾತೆ ಮಾಡಿರೋದು ಅಷ್ಟೇ. ನೀವು ಮದ್ವೆ ಆದು ಅಂದ್ಬಿಡುನು ನಾನು ಆ ಹುಡುಗನ ಮದ್ವೆ ಆದಲ್ಲ. ನನಗ ಅಲ್ಲಿನೇ ಚೆನ್ನಾಗೈತೈತೆ. ಪ್ಯಾತೆ ಕೆಳ ನಾನು ಹೋಗಲ್ಲ ನಾನು. ಏಯ್, ನಿಮ್ಮ ಅಪ್ಪನ ಹೇಳಿದ್ದು ಗಂಡು ನೋಡು ಅಂತ ಹೇಳಿದ್ನಿ. ಪಟೇಲಪ್ಪನ ಏನೋ ಕಳ್ಸವನೆ ಅಂತ. ಅದಕ್ಕೆ ನಾನು ಹೇಳಿದ್ದೆ. ಹಂಗೆ ಹೋಗಿ ನಿಮ್ಮ ಅಪ್ಪನ ಕೇಳಿದ್ದೆ ನೀನು? ಹೇಳಮ್ಮ, ನೀನೇ ತಾನೇ ಹೇಳಿದ್ದ ಅವತ್ತ? ನೀನೇ ತಾನೇ ಹೇಳಿದ್ದ? ಆಗೋಯ್ತಮ್ಮ, ಹುಷಾರಾಗಿರ್ಬೇಕು, ಕಾಲ ಸರಿ ಇಲ್ಲ. ಇಲ್ಲ ಹೇಳಪ್ಪ, ತಮಾತೆಕ ಮಾರಿದ್ದು ನಾನು ಹಂಗೆ. ಇಲ್ಲ ತಮಾತೆಕ ಹೇಳಿರೋದು ನಾನು. ಮದ್ವೆ ನಾನು ಅವ್ರಿಗೂ ಅಲ್ಲ ಅನ್ನಪ್ಪ. ನೀನು ಯಾರನ್ನ ತೋತಿಯೋ ಅವ್ರನ್ನ ಮದ್ವೆ ಆಗೋದು ನಾನು. ಇಲ್ಲ ಅಂತಂದಿಡ ನಂಗೆ ಮದ್ವೆನೇ ಬೇಡ. ನಾನೇನು ನಿಮ್ಗೆ ಕಷ್ಟ ಗೊತ್ತಾಯ್ತೀನಾ? ನನ್ನ ಪಾರಕ್ಕೆ ನಾನು ಇದ್ದೀನಿ ತಾನೆ. ಯಾಕಳಪ್ಪ ಮದ್ವೆ ಅಂತ ಹೇಳ್ತೀಯ ನೀನು? ನಾನೇನು ಕಷ್ಟ ಗೊತ್ತಾಯಿಲ್ಲ ತಾನೆ ನಿಮ್ಕ? ನೀನೇನೋ ಅಂತೀಯಮ್ಮ, ಜನ ಅನ್ನಬೇಕಲ್ಲ. ಏನಪ್ಪ ನಿನ್ನ ಮಗಳಕಿನ್ನ ಮದುವೆ ಮಾಡಿಲ್ಲ ಅಂತ ಕೇಳ್ತಾರೆ ಜನ. ಜನಕ್ಕೆ ಉತ್ತರ ಕೊಡ್ಬೇಕಲ್ಲಮ್ಮ. ನಾನು ಮದ್ವೆ ಆಳಲ್ಲಪ್ಪ. ಮನೆಗೆ ಕೆತ್ತ ಮಾಡ್ಕೊಂಡು ಇದ್ದೋಗ್ತೀನಿ. ನಂಗೆ ಮದ್ವೆ ಏನು ಮಾರಬೇಡ. ನಂಗೆ ಇಷ್ಟ ಇಲ್ಲ ಮದ್ವೆ ಆಗುತ್ತಾ. ಓ ಸರಿ ಬಿಡಮ್ಮ, ಸರಿ ಹುಷಾರು, ಹೋಗಿ ಬರ್ರಿ. ಮುತ್ತಡೆ ಆತೇಳಪ್ಪ. ಗುಂದರಮ್ಮ ಬಾರೇವಾನ? ಹ್ಞೂ ನೋಡಮ್ಮ, ಹುಡುಗಿಗೆ ಏನೋ ಹಂಗೆ ನ್ಯಾಯ ಕೊಡ್ಸಪ್ಪ. ಆಯ್ತು, ಅದಕ್ಕೆ ಬಿಟ್ಬಿಡ್ತೀನಿ ನಾನು. ಅವ್ನು ಹಂಗೆಲ್ಲ ಮಾಡ್ಬಿಟ್ಟು ಇವಾಗ ಮದುವೆ ಆಗಲ್ಲ ಅಂತಂದ್ರೆ ಅವ್ನು ಬಿಡ್ತೀನಿ. ಅವ್ನು ಯಾವ ಬಿಲ್ದಾಗಿದ್ರು ಗಳ್ಳಪಟ್ಟೆ ಇಟ್ಕೊಂಡು ಹೇಳ್ಕೊಂಬರ್ತೀನಿ ಅವನಂತೂ ಸುಮ್ಮನೆ ಬಿಡಲ್ಲ. ರುದ್ರನ ಹೋಗಿ ಕರ್ಕೊಂಬಾರ ಅಂತಂದ್ರು ಅವ್ನು ಎಲ್ಲೇ ಇದ್ರು ರುದ್ರನ ಹೇಳ್ಕೊಂಬರ್ತಾನೆ ಅವನ್ನ. ಏನೋ ನೋಡಪ್ಪ, ಪಾಪ ಅವರು ಬಡವ್ರ, ಏನು ಮಾಡೋಕ್ಕಾಗದೆ. ಏನೋ ನೋಡು, ಮಾತನ್ನು ಕೇಳ್ತಾನೆ. ಸಾಟಿಕ್ತಾನೆ. ಆ ಡೋಳಿ ಎಲ್ಲ ಅವನ ಹತ್ರ ಕೊಡ್ಸಿದ್ದೀನಿ. ಸಾಟಿಕ್ತಾನೆ. ಎಲ್ಲ ರಚಕಟ್ಟ ಹತ್ರಕ್ಕೆ ಬರಲಿ. ಯಾವಾಗ ಸೇರಿಸ್ತೀಯಪ್ಪ ನೈಟಾ? ಇವತ್ತಾಗಲ್ಲ, ನಾಳೆ ಸೇರಿಸ್ತೀನಿ. ನೀವು ಸಾಯಂಕಾಲ ಪಟ್ಟಿಗೆ ಬಂದ್ಬಿಡ್ಬೇಕದ್ಗೆ. ಯಾಕಂತಂದ್ರೆ ಸರಸ್ವತಿ ತಾನೇ ಅವ್ನು ನೀರಕ್ಕೆಲ್ಲ ತಿಳಿದು ನೋಡಿದ್ವು.
ಸರಸ್ವತಿ ಬೇಕಲ್ಲ ಅಲ್ಲಿ ಹೇಳಕ್ಕ ಸಾಕ್ಷಿಯ. ಓ ಹೌದಲ್ಲ. ಓ ನೋಡಪ್ಪ ನಾನು ಈ ಮಾತೆ ಮರ್ತೋಗ್ಬಿಟ್ಟಿದ್ನೆ. ಎಲ್ಲ ನೋಡ್ಕೊಳ್ಳಿ ಬಿಡಪ್ಪ, ಇದೆಲ್ಲ ಮುಗಿಸ್ಕೊಂಡೆ ಓದ್ತೀರಿ ನಾವು. ಇಲ್ಲ ಇಲ್ಲ, ಊರಿಗೆ ಹೋಗ್ಬೇಕಂತ ಪ್ರಯಾಣ ಆಗಿದ್ದೀರಾ? ಹೋಗ್ಬಿಟ್ಟು ಸಾಯಂಕಾಲ ಬಿಟ್ಟಿಗೆ ಬಂದ್ಬಿಡೋದ್ರಿ, ಹುಷಾರು ಸರಸ್ವತಿ. ಇಲ್ಲ ಅಂತಂದ್ರೆ ನಾನೇ ಒಬ್ಳೆ ಓಡ್ ಬರ್ತೀನಿ ಬಿಡಪ್ಪ. ಏನಕ್ಕ ಸರಸ್ವತಿ? ಇಲ್ಲ ಕರ್ಕೊಂಡು ಹೋಗಮ್ಮ, ಊರಿಗೆ ಹೋಗ್ಬೇಕಂತ ಓದ್ತಾ ಇದ್ರಿ, ತಿರ್ಗಿ ವಾಪಸ್ ಬಂದಿದ್ದೀರಿ, ಯಾಕ ಕರ್ಕೊಂಡು ಹೋಗ್ರಿ ನೀವು ಸಾಯಂಕಾಲ ಬಿಟ್ಟಿಗೆ ಬಂದ್ಬಿಡ್ರಿ. ಯಾಕಂದ್ರೆ ಸರಸ್ವತಿ ಬೇಕಲ್ಲಕ್ಕ. ಸರಸ್ವತಿ ಜೊತೆಗೆ ಆ ಮಗು ಶೇಖರ್ ನಿಂತ್ನಲ್ಲ. ಕೂಡಲಪ್ಪ ನಾನು ಕೇತಿಡುನು ನೋಡಿದ್ದು ತುತಿಳಿನ ನೀಡಕ್ಕ ಡಬ್ಬಿತ್ತು. ಹ್ಞೂ ಸರಮ್ಮ, ಸಾಯಂಕಾಲ ಬಿಟ್ಟಿಗೆ ಬಂದ್ಬಿಡೋಗ್ರಿ. ಹಾ ಹ್ಞೂ ತಡಲಪ್ಪ. ಓ ಎಷ್ಟು ದಿನ ಆಯ್ತು ತೆತ್ರಡ ನಿಮ್ಮ ಹುಡ್ಕ ಬಂದು, ಇವಾಗ ಬರ್ತಾ ಇದ್ದೀನಿ ನಾನು. ಬರ್ತಾ ಇದ್ದೀನಿ ರೀ ಅಮ್ಮ. ನೀವೇನೋ ವಯಸ್ಸು ಹುಡುಗರು ಜಿಂಕಿರಿ ಬಂದಂಗೆ ಬಂದ್ಬಿಟ್ರೆ ನನ್ನ ಕೈಗೆ ಆಗ್ಬೇಕಲ್ಲ. ಯಾವುದೋ ಒಂದು ಬಂಡಿನೂ ಸಿಕ್ಕಿಲ್ಲ, ಗಾಡಿನೂ ಸಿಕ್ಕಿಲ್ಲ, ಅಲ್ಲಿಂದ ನಡ್ಕೊಂಬಂದಿದ್ದೇ ಆಯ್ತು. ಹಪ್ಪ ಶಿವನೇ ಹೋಗತ್ತೆ, ಸುಸ್ತೇ ಆಗೋಗ್ಬಿಡ್ತು. ಹೋಗಮ್ಮ ಅಲ್ಲಿಂದ ನಡ್ಕೊಂಬರಪ್ಪಟ್ಗೆ. ಆವಾಗ ಜಗ್ಲಿ ಮೇಲೆ ಕೂತ್ಕೊಂಬಿಟ್ಟೇನಾ ನಿನ್ ಜಾಗದಾಗ ನೀನು? ನಿಮ್ಮ ಅಮ್ಮನ ಏನ್ ಮಾಡ್ತಾಳ ಹೋಗಿ ನೋಡೋದ ಒಳಗ. ಏ ಮಂಜೆ ಮಂಜೆ ಚಗಡ ನಿಮ್ಮಡಗ್ ನೋಡ ಮಡಗ್ಲೆಲ್ಲ ಅವೆ ನಿಮ್ಮ ಮನೆ ಮುಂದೆ. ಅಲ್ಲಿ ನೀರು ಬಿಡೋದೆಲ್ಲ ಆತೆ. ಯಾವಾಗ ಬಂದ್ರ ಸರಸ್ವತಿ ಶೇಖರ? ಇವಾಗ ಬಂದಿದ್ ಮಂಜಕ್ಕ ಹೇಳೋ ಇದ್ದೆ. ಅಯ್ಯೋ ನೀರಿರಿಲ್ಲ ನಮ್ಮೂರಾಗ ಸರ್ದಿ ಪ್ರಕಾರ ನಮ್ಮ ನೀರ್ ಇಟ್ಕೊಳೋದು. ಬಿಂದಿಗೆ ಇಟ್ಬಿಟ್ಟು ಬರಕ್ ಹೋಗಿದ್ನಿ. ಏ ಶೇಖರ ಯಾವಾಗ ಬಂದ? ಅವನು ಕಾಪ ಮಾಡ್ಕೊಂಡವಣ ನಿನ್ ಮೇಲೆ. ಪಾಪ ಯಾಕಂತೆ? ನೀನೇ ಕೇಳಮ್ಮ ಅವನನ್ನ ಯಾಕೆ ಪಾಪ ಮಾಡ್ಕೊಂಡಿರೋದು ಅಂತ. ಲೇ ಯಾಕೋ ಕಾಪ ಮಾಡ್ಕೊಂಡಿರೋದು? ಮಕ್ಕ ಯಾಕೆ ಹಂಗ್ ಸಿಂಟಿಸ್ಕೊಂಡಿದ್ಯಾ? ಲೇ ಇಲ್ಲಿದ್ದೇನೆ, ನಾನು ಒಳಗೋಗಿ ಮಂಜಿ ಮಂಜಿ ಅಂತ ಇದ್ದೀನಿ. ಎಲ್ಲಿದೆ? ಇಲ್ಲಿ ಬಿದ್ದಿದ್ಯಾ? ಟ್ಯಾಂಕಿ ಹತ್ರ ಬಿಂದಿಗೆ ಹೋಗಿದ್ನಮ್ಮ. ಬಮ್ಮ ಯಾವಾಗ ಬಂದಿದ್ವ? ಇವಾಗ ಬಂದ್ರೆ ಬೋಡಿ ಎತ್ತದ್ಲು. ಬೋಡಕ್ನು ಮಾವನ ತಾಡ್ದ ಹತ್ರಕ್ಕೆ ಹೋದ್ರು. ಲೇ ಯಾಕ ಮಕ್ಕ ಹಂಗ್ ಸಿಂಟಿಸ್ಕೊಂಡಿದ್ಯಾ? ಹಾ ಏನಾಯ್ತಾ? ಚಕ್ರ ಏನೋ ಮಾತಾಡಿಸ್ತಾವಳು, ಮಾತಾಡ. ಯಾಕಪ್ಪ ಯಾಕೋ ಹಂಗ್ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತಾ? ಅಯ್ಯೋ ಅಂತ ತಪ್ಪು ನಾನೇನಪ್ಪ ಮಾಡಿದ್ದೀನಿ? ಏಯ್ ಯಾಕೋ ಯಾಕೆ ಹಂಗ್ ಮಾತಾಡ್ತಾ ಇದ್ಯಾ? ಯಾಕೋ ಏನೇನೋ ಮಾತಾಡ್ತಾ ಇದ್ಯಾ? ನಾನು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನೋ, ನಿನ್ಗೋಸ್ಕರನೇ ಈ ಜೀವ ಬಿಗಿಟ್ಕೊಂಡಿದ್ದೀನಿ. ಯಾಕೋ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಯಾಕಂತ ನಿನ್ ತಿಳಿದಾ? ಬರ್ದಳಮ್ನ ಅಲ್ಲಿ ಎತ್ಕೊಂಡ್ ಬಂದಿದ್ಲು. ನೀನು ದಡಪ್ಪನ ಮದ್ವೆ ಆಗಿದ್ದೀರಂತ. ಯಾಕ ನೀನ್ ಮದ್ವೆ ಆಗಿದ್ದ ದಡಪ್ಪನ? ಯಾಕೆ ಮದ್ವೆ ಆಗಿದ್ದ? ಅಯ್ಯೋ ಇಲ್ಲಪ್ಪ, ಇಲ್ಲ ನಿಮ್ ದಡಪ್ಪನ ಕುಡ್ದ್ಬಿಟ್ಟು ಬಂದು ಏನಂದ್ರೆ ಹಂಗೆ ಮಾತಾಡ್ತಾ ಇದ್ನು. ಮದುವೆ ಆತಿ ನನ್ನ ಮಂಜಿನ ಇವಾಗ ಕರ್ಕೊಂಡೋಗಿ ನೀನ್ ಬೇಡ ಇಲ್ಲಿರ್ಬೇಡ ಹೋಗು ಅಂತ ಹಂಗೆ ಅಂತ ಮಾತಾಡ್ತಾ ಇದ್ನು. ಅದಕ್ಕೆ ನಿಮ್ ದೊಡ್ಡಮ್ಮನ ಹತ್ಕೊಂಡ್ ಬಂದಿದ್ಲು. ನಾನು ಮದುವೆ ಆಗಿಲ್ಲಪ್ಪ, ನಂಗೆ ಏನಕ್ಕಪ್ಪ ಬೇಕು? ನೀನೇ ನನ್ನ ಪ್ರಪಂಚ. ನಾನು ಅಂತ ತಪ್ಪು ಮಾಡ್ತೀನಾ? ನೀನೇ ಹೇಳು. ಮತ್ತೆ ಬೋಡಿ ಹೇಳಿದ್ಲಲ್ಲೇ ಮದುವೆ ಮಾಡ್ಕೊಂಬಂದವ್ರೆ ಅಂತ. ಅಯ್ಯೋ ಇಲ್ಲೇ ಅಮ್ಮ, ದೇವ್ರಣೆಗೂ ಇಲ್ಲೇ ನಾನು ಮದುವೆ ಮಾಡ್ಕೊಂಡಿಲ್ಲ. ಏನಕ್ಕೆ ಬೇಕು ನಂಕ? ಏನಕ್ಕೆ ಬೇಕು? ಬಂಗಾರದಂಗೆ ಒಂದು ಮಗುವದೆ, ಅದು ನೋಡ್ಕೊಂಡು ಜೀವನ ಮಾಡೋಣ ಅಂತ ಕುಟ್ಬಿಟ್ಟು ಬಂದ ಕೆಲಸ ಕೊಡ್ತಾನೆ. ನಾನು ಮದುವೆ ಆಗ್ತೀನಿ ಅಂತ. ಅದಕ್ಕೆ ಅವಳು ಹಂಗೆ ಅನ್ಕೊಂಡು ಓಡ್ ಬಂದವಳೆ. ಅಲ್ಲಿಕ ಮದುವೆನೂ ಇಲ್ಲ, ಮುಂಜಾನೆ ಇಲ್ಲ, ಯಾವುದೂ ಇಲ್ಲಮ್ಮ. ನಮ್ಮ ಮದುವೆ ಆಗಿಲ್ಲಮ್ಮ. ಅಯ್ಯೋ ಕರ್ಮುವೆ ಎಲ್ಲಾಳಾಗೋದ್ ನಾವ್ನ. ಇಬ್ರು ತಾಡ್ದತ್ರಕ್ಕೆ ಹೋಗೋರೆ. ನಾನು ಅಡಿಗೆ ಮಾಡಿ ಇಟ್ಕೊಂಬತ್ತೀನಿ ನಡೀರೇನೆ. ಕುಡಿಯೋಕೆ ನೀರಿಲ್ಲ, ಅದಕ್ಕೆ ಟ್ಯಾಂಕಿ ಹತ್ರ ಬಿಂದಿಗೆ ಇಟ್ಬಿಟ್ಟು ಬಂದಿದ್ದೀನಿ. ಅವತ್ತು ಹೇಳಿಲ್ಲ ಅವ್ರೂಟ್ ನೀನ್ ಕಳ್ದು ಹೋಗ, ನಿಮ್ಮೂಟ್ ನೀನು ಹೋಗ ಅಂತ. ತಿರ್ಗಾ ಏನಕ್ಕಂತ ಇಲ್ಲಿ ಬಂದು ಒಕ್ಕರ್ಸ್ಕೊಂಡಿರೋದು ಇವನು. ಬರ್ಲಿ ಇವತ್ತು ಮನೆಗೆ, ಅದೇ ಅವ್ನ ಗಾಚಾರ.